ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಕ್ಷಯ್ ಕುಮಾರ್ ಮೇಲಿರುವ ಆರೋಪವೆಂದರೆ ಇವರು ಸಮಯದ ಜೊತೆಗೆ ಬದಲಾಗಿದ್ದಾರೆ ಎಂಬುದು. ಅಕ್ಷಯ್, ಈ ಮಾತು ನಿಜನಾ? ನೀವು ಸ್ಕೂಲ್ನಲ್ಲಿರ್ಬೇಕಾದ್ರೆ ಟೀಚರ್ನ ತುಂಬಾ ಪ್ರೀತಿಸ್ತಾ ಇದ್ರಂತೆ? ಹೌದು ಸರ್, ತುಂಬಾ ಪ್ರೀತಿಸ್ತಿದ್ದೆ. ಇನ್ನೂ ಹೇಳ್ಬೇಕಂದ್ರೆ ನಿಜ ಒಂದು ವಿಷಯ ಇದೆ, ಹುಡುಗರಿಗೆ ಎಲ್ಲಕ್ಕಿಂತ ಮೊದಲು ಟೀಚರ್ ಜೊತೆನೆ ಪ್ರೀತಿ ಆಗೋದು. ಮತ್ತೆ ಎಂತ ಬಾಯ್ ಫ್ರೆಂಡ್ ಆಗಿದ್ರೆ ಅಂದ್ರೆ ಅವರಿಂದನೇ ಸ್ಕೂಲ್ ಹೋಮ್ವರ್ಕ್ ಅನ್ನ ಮಾಡಿಸ್ತಾ ಇದ್ರು. ಏನ್ ಸರ್? ಸಾರಿ, ನೀವು ಎಂತ ಬಾಯ್ ಫ್ರೆಂಡ್ ಆಗಿದ್ರೆ ಅಂದ್ರೆ ಅವರಿಂದನೇ ಸ್ಕೂಲ್ ಹೋಮ್ವರ್ಕ್ ಅನ್ನ ಮಾಡಿಸ್ತಿದ್ರಂತೆ. ಬಾಯ್ ಫ್ರೆಂಡ್? ಅಯ್ಯೋ, ಟೀಚರ್ ಹತ್ರ ಹೋಮ್ವರ್ಕ್ ಮಾಡಿಸ್ತಾ ಇರ್ಲಿಲ್ಲ. ಇನ್ನೊಂದು ಹುಡುಗಿ ಇದ್ಲು ಅದಕ್ಕಂತಲೇ. ಅಂದ್ರೆ ಇನ್ನೂ ಹುಡುಗಿರಿದ್ರು? ಹೌದು, ಇದ್ರು. ಅಂದ್ರೆ ಸ್ಟೂಡೆಂಟ್ ಆಗಿದ್ಲು ಸರ್, ಕ್ಲಾಸ್ಮೇಟ್. ಅವಳ ಹತ್ರ ಮಾಡಿಸ್ತಾ ಇದ್ದೆ ನಾನು. ಮತ್ತೆ ಟೀಚರ್ ಏನ್ ನನ್ನ ಪ್ರೀತಿಗೆ ಅಂದ್ಬಿಟ್ಟಿರ್ಲಿಲ್ಲ. ಟೀಚರ್ಗೆ ಪ್ರೀತಿ ಅಂದ್ರೆ ನನ್ನ ಪಕ್ಕದಲ್ಲಿ ಯಾವ ಹುಡುಗ ಕೂತ್ಕೋತಿದ್ನಲ್ಲ ಅವನಿಗೆ ಹೇಳ್ತಿದ್ದೆ ನಾನು, ಐ ಲವ್ ದಿಸ್ ಟೀಚರ್, ಐ ವಾಂಟ್ ಟು ಮ್ಯಾರಿ ಹರ್. ಮತ್ತೆ ಒಂದು 7-8 ವರ್ಷದವನಾಗಿದ್ದೆ ಸರ್ ನಾನು ಅವಾಗ ನಾನೇನ್ ದೊಡ್ಡ ಮಹಾಪಾಪ ಏನ್ ಮಾಡಿಲ್ಲ ಬಿಡಿ. ಯಾವಾಗ್ಲೂ ಹುಡುಗರಿಗೆ ಫಸ್ಟ್ ಲವ್ ಆಗದೆ ಟೀಚರ್ ಮೇಲೆ ಸರ್. ಅಂಡ್ ದಟ್ ಈಸ್ ಕಾಲ್ಡ್ ಆನ್ ಇನ್ನೋಸೆಂಟ್ ಲವ್. ಅಂದ್ರೆ ಇನ್ನೋಸೆಂಟ್ ಲವ್ 7-8 ವರ್ಷದಲ್ಲೇ ಶುರುವಾಗಿತ್ತ ನಿಮ್ಗೆ? ಹೌದು ಸರ್, ಖಂಡಿತ ಆಗಿತ್ತು ಸರ್. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮಗೂ ಆ ವಯಸ್ಸಲ್ಲಿ ಆಗಿರುತ್ತೆ ಟೀಚರ್ ಮೇಲೆ. ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ ಸರ್ ಇದನ್ನ. ಮತ್ತೆ ಒಂದ್ ವೇಳೆ ಆಗಿಲ್ಲ ಅಂದ್ರೆ ಏನೋ ಮಿಸ್ಟೇಕ್ ಇದೆ. ಮತ್ತೆ ನೀವು ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಟ್ರಿ, ಅಲ್ಲೂ ಚರ್ಚೆ ಶುರುವಾಯ್ತು. ಓ, ಸೂಪರ್ ಆಗಾಯ್ತು ಸರ್. ಐ ಆಮ್ ಅ ಫುಲ್ ಹಾಟ್ ಬ್ಲಡೆಡ್ ಮ್ಯಾನ್, ವೈ ನಾಟ್? ಜನಕ್ಕೆ ಇದು ಕೂಡ ನೆನಪಿದೆ, ತು ಚೀಸ್ ಬಡಿ ಹೇ ಮಸ್ತ್ ಮಸ್ತ್ ರವೀನಾ ಟಂಡನ್ ಜೊತೆಗೂ. ಹೌದು, ಖಂಡಿತ ಸರ್. ಮತ್ತೆ ಶಿಲ್ಪಾ ಶೆಟ್ಟಿ ಅವ್ರ ಜೊತೆಗೆ. ಹೌದು, ಚೂರಾಕೆ ದಿಲ್ ಮೇರಾ. ಮತ್ತೆ ಮದ್ವೆ ನಂತರ ನೀವು ಬದಲಾಗೋದ್ರಿ. ಏನೋ ತಪ್ಪಾಗೋಯ್ತು ಸರ್. ನೋಡಿ ಸರ್, ಇವಾಗ 2 ಮಕ್ಕಳಿದ್ದಾರೆ. ಐ ಆಮ್ ವೆರಿ ಹ್ಯಾಪಿಲಿ ಮ್ಯಾರಿಡ್. ಆ್ಯಂಡ್ ಇನ್ನೊಂದಂದರೆ ಪ್ರತಿ ಮನುಷ್ಯನಲ್ಲಿ ಬದಲಾವಣೆ ಆಗಲೇಬೇಕು ಫಾರ್ ಗುಡ್. ಆ್ಯಂಡ್ ದಟ್ ಈಸ್ ವಾಟ್ ಹ್ಯಾಪೆಂಡ್ ವಿತ್ ಮೀ. ಮತ್ತು ಹಂಗೆ ಆಯ್ತದು. ಸೊ ಬದಲಾಗೋದು ತುಂಬ ಮುಖ್ಯ ಆಗುತ್ತೆ. ಮತ್ತೆ ನೋಡಿ, ಮೊದಲು ನಿಮ್ಮ ಹೀರೋಯಿನ್ಸ್ ಜೊತೆಗೆ ರೊಮ್ಯಾನ್ಸ್ನ ಸೀನ್ಗಳು ಬರ್ತಿತ್ತು. ಆದ್ರೆ ಈಗ ಹೀರೋಯಿನ್ಗಳ ಜೊತೆಗೆ ಜಗಳದ ಸೀನ್ ಬರ್ತಿದೆ. ಪ್ರಿಯಾಂಕಾ ಚೋಪ್ರಾ ಜೊತೆ ಜಗಳ ಆಯ್ತು ಅಂತ ಕೇಳ್ಪಟ್ಟೆ. ಇಲ್ಲ, ಏನೂ ಆಗಿಲ್ಲ. ಯಾವ ಊರ್ನೋನ್ ಸರ್ ನಿಮ್ಮ ಇನ್ಫಾರ್ಮರ್? ಒಂದ್ ವೇಳೆ ಅವ್ರ ಜೊತೆಗೆ ಏನೂ ಇಲ್ಲ ಅಂತಂದ್ರೆ ಸಿನಿಮಾ ಸೈನ್ ಮಾಡೋದಕ್ಕೆ ನಿರಾಕರಿಸಿದ್ರಂತೆ. ಇಲ್ಲ, ನಮ್ಮಿಬ್ರಿಗೂ ಜೊತೆಲಿ ಯಾವ ಸಿನಿಮಾ ಬರಲಿಲ್ಲ. ಮತ್ತೆ ನಾನು ಹಾಗೆ ನೋಡಿದ್ರೆ ಅವ್ರ ಜೊತೆ 4-5 ಸಿನಿಮಾಗಳು ಮಾಡಿದ್ದೀನಿ. ಆ ಥರ ಏನಿಲ್ಲ ಸರ್, ಆ ಥರ ಏನಿಲ್ಲ. ನಾನು ಅವ್ರ ಜೊತೆ ಸಿನಿಮಾ ಮಾಡಕ್ಕೆ ಇಷ್ಟ ಇಲ್ಲ ಅಂತ ನಾನು ಅವ್ರಿಗೆ ಜೊತೆ ಸಿನಿಮಾ ಮಾಡಿದ್ದೀನಿ. ರಾಣಿ ಮುಖರ್ಜಿ ಅವ್ರನ್ನ ಒಂದು ಬಿಟ್ರೆ ಎಲ್ಲರ ಜೊತೆ ಸಿನಿಮಾ ಮಾಡಿಲ್ಲ. ಅದು ಹಳೆ ಮಾತು, ಅದನ್ನ ಬಿಟ್ಟು. ಇಲ್ಲ ಸರ್, ನಾನು ಈಗಿಂದ ಮಾತಾಡ್ತೀನಿ. ಈಗ ಒಂದ್ ವೇಳೆ ಏನಾದ್ರೂ ಪ್ರಿಯಾಂಕಾ ಚೋಪ್ರಾ ಜೊತೆ ಸಿನಿಮಾ ಮಾಡೋದಕ್ಕೆ ಅವಕಾಶ? ಅಯ್ಯೋ, ಖಂಡಿತ ಮಾಡ್ತೀನಿ. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಸರ್? ಈ ವಿಷಯ ಕೇಳಿ ಅವ್ರಿಗೆ ತುಂಬಾ ಸಂತೋಷ ಆಗಿದೆ. ಆಗ್ಬೋದು. ಮತ್ತೆ ನಾನು ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಫರಾ ಖಾನ್ ಜೊತೆಗೆ ನಿಮ್ಮ ಜಗಳ ಆಯ್ತಂತೆ. ಫರಾ ಖಾನ್ ಜೊತೆ ಜಗಳ ಏನು ಆಗಿಲ್ಲ. ಆದರೆ ಶಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ಅವ್ರ ತಮ್ಮ ಇದ್ದಾರಲ್ಲ ಸಾಜಿದ್, ಅವ್ರು ನನಗೆ ತುಂಬ ಕ್ಲೋಸ್ ಫ್ರೆಂಡು. ಜಗಳ ಅಂತೂ ಆಗಿಲ್ಲ ಬಿಡಿ ಸರ್. ಏಕ್ತಾ ಕಪೂರ್ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರಂತೆ? ಏಕ್ತಾ ಕಪೂರ್ ಯಾವಾಗ ಸಿಟ್ಟಾಗ್ಬಿಟ್ರು ಸರ್ ನನ್ನ ಮೇಲೆ? ಇವತ್ತೊಂದು ಕೆಲಸ ಮಾಡೋಣ, ಏಕ್ತಾ ಕಪೂರ್ಗೆ ಫೋನ್ ಮಾಡೋಣ. ಇವತ್ತು ನೋಡೋಣ, ಇವ್ರ ಇನ್ಫಾರ್ಮರ್ ಕರೆಕ್ಟ್ ಹೇಳ್ತಿದ್ದಾನ, ನಾನು ಕರೆಕ್ಟ್ ಹೇಳ್ತಿದ್ದೀನ, ನಾನು ಸರಿ ಹೇಳ್ತಿದ್ದೀನ. ಪ್ರಿಯಾಂಕಾಗೂ ಫೋನ್ ಮಾಡೋಣ, ಫರಾ ಖಾನ್ಗೂ ಫೋನ್ ಮಾಡೋಣ, ಎಲ್ಲರಿಗೂ ಫೋನ್ ಮಾಡೋಣ. ನೋಡಿ, ಈ ವಿಚಾರಗಳೆಲ್ಲ ನ್ಯೂಸ್ ಪೇಪರ್ ನಲ್ಲಿ, ಮ್ಯಾಗಝಿನ್ಸ್ ಓದ್ಬೇಡಿ ಸರ್ ನೀವು. ಕೊಡಿ ಇಲ್ಲಿ ಈ ಮ್ಯಾಗಝಿನ್ಗಳನ್ನ. ನಾನು ಬಿಸಾಕ್ಬಿಡ್ತೀನಿ. ನಾನು ನೋಡಕ್ಕೂ ಹೋಗಲ್ಲ, ನಿಜ ಹೇಳ್ತೀನಿ. ಬಿಸಾಕ್ಬಿಡು, ಬೇಕಾರ್ ಸರ್. ಇವು ಎಷ್ಟು ಜನರ ಮನೆ ಹಾಳು ಮಾಡಿದಾರೆ ಈ ನನ್ನ ಮಕ್ಕಳು. ನಿಜ ಹೇಳ್ತಿದ್ದೀನಿ ಸರ್. ಮಾಡಕ್ ಕೆಲಸ ಇಲ್ಲದೆ ಕೂತ್ಕೊಂಡಲ್ಲಿ ಏನಾದ್ರೂ ಬರೀತಾರೆ. ನಿಮ್ಗೂ ಅನ್ಸಿದ್ಯಾ ಇವರು ಯಾವತ್ತಾದ್ರೂ ನಿಮ್ಮ ಮನೆ ಮುಳುಗಿಸ್ತಾರೆ ಅಂತ ಮ್ಯಾಗಝಿನ್? ಖಂಡಿತ ಮಾಡಕ್ಕಾಗಲ್ಲ. ಇನ್ನು ಹೇಳ್ಬೇಕಂದ್ರೆ ಇವೆಲ್ಲ ಎಂಟರ್ಟೈನ್ಮೆಂಟ್ ನಮ್ಮ ಮನೆ ಫ್ಯಾಮಿಲಿ ವಿಷಯದಲ್ಲಿ ಆಗಿದ್ರೆ ನೋಡಿ. ಆದ್ರೆ ನಿಮ್ಮ ಇತಿಹಾಸನ ನೋಡಿದ್ರೆ ನಮ್ಗೆ ಏನನ್ಸುತ್ತೆ ಅಂತಂದ್ರೆ, ಬೆಕ್ಕು 100 ಇಲಿಗಳನ್ನ ತಿಂದು ಹಜ್ಜಿಗೆ ಹೋಯ್ತಂತೆ. ಹಜ್ಜಿಗೆ ಹೋಯ್ತಲ್ಲ ಸರ್, ಕೊನೆಗೂ ಹಜ್ಗೆ ಹೋಯ್ತಲ್ಲ ಸರ್. 100 ಇಲಿ ತಿಂದು ಹಜ್ಗೆ ಅಲ್ಲ ಸರ್ ಹೋಗ್ತಿರೋದು. ಅದ್ರಲ್ಲಿ ಏನ್ ತಪ್ಪಿದೆ? ಮನುಷ್ಯ ಪಾಪಗಳು ಮಾಡಿದ್ಮೇಲೆನೆ ಹಜ್ಗೆ ಹೋಗೋದು. ಏನು ಮೊದಲೇ ಹೋಗ್ಬೇಕಾ? ಸರಿ, ಆಯ್ತು ಬಿಡಿ, ನೀವು ಅಕ್ಸೆಪ್ಟ್ ಮಾಡಿದ್ರಲ್ಲ. ಖಂಡಿತ ಪ್ರಶ್ನೆ ಕೇಳ್ಬೇಕು ಸರ್. ಇವತ್ತು ನಾನು ನಿಮಗೊಂದು ಪ್ರಶ್ನೆ ಕೇಳ್ಬೇಕಂತಿದ್ದೀನಿ. ರಜತ್ ಸರ್ ನನಗೆ ಪರ್ಮಿಷನ್ ಕೊಟ್ರೆ ನಾನು ಇವತ್ತು ರಜತ್ ಸರ್ಗೆ 1-2-3 ಪ್ರಶ್ನೆ ಕೇಳ್ಬೇಕಂತಿದ್ದೀನಿ. ನೀವು ಅಲ್ಲೇ ಕುತ್ಕೊಂಡೇ ಕೇಳ್ಬೋದು. ಆಯ್ತು ಸರ್. ಸಾಕಷ್ಟು ಜನರ ಜೀವನದ ಕೊನೆ ಆಸೆ ಇದೇ ಆಗಿತ್ತು, ನನ್ನನ್ನು ಪ್ರಶ್ನೆ ಸರ್. ಏನಂದ್ರೆ
ಸರ್ ಎದ್ನಿಲ್ಲ ನಾನು ನಿಂತ್ಬಿಟ್ಟು ಕೇಳಲ್ಲ. ಇಲ್ಲ, ನೀವು ಕುತ್ಕೊಂಡೇ ಕೇಳ್ಬೋದು. ಫೀಲ್ ಬರುತ್ತೆ. ಸರ್, ಚಿಕ್ಕ ವಯಸ್ಸಲ್ಲಿ ನಿಮಗೆ ಟಿವಿ ನೋಡೋ ಹುಚ್ಚು ತುಂಬಾ ಇತ್ತು. ಹಾ. ಎಷ್ಟೊಂದ್ ಸಲ ನಿಮ್ ಪಕ್ಕದ ಮನೆಯವರು ಟಿವಿ ನೋಡಕ್ ಹೋದಾಗ ನಿಮ್ಮನ್ನ ಅವ್ರ ಮನೆಯಿಂದ ಹೊರಗೆ ಹಾಕಿದ್ರು. ಮತ್ ನೀವು ಮನೆಗೆ ಹೋಗಿ ನಿಮ್ ತಂದೆಗೆ ಹೇಳ್ತಾ ಇದ್ರಿ, ಡ್ಯಾಡಿ ಇದು ತಪ್ಪಲ್ವಾ ಡ್ಯಾಡಿ ಅಂತ. ಅವಾಗ ನಿಮ್ ಡ್ಯಾಡಿ ಹೇಳಿದ್ರು, ಏನಾದ್ರೂ ಒಂದ್ ಕೆಲಸ ಮಾಡು, ನೀನೇ ಟಿವಿಯಲ್ಲಿ ಬರುವಂತ ಕೆಲಸ ಮಾಡು ಅಂತ. ಈ ಮಾತು ನಿಜನಾ ಸರ್? ನಿಜಾನೇ, ಖಂಡಿತ ನಿಜ ಸರ್. ನೋಡಿ, ನಮ್ಮ ಒಂದು ಮನೆ ಇತ್ತು. ಇಡೀ ಏರಿಯಾದಲ್ಲಿ, ಅಂದ್ರೆ ನಾವೆಲ್ಲಿ ವಾಸ ಮಾಡ್ತಿದ್ವಲ್ಲ, ಅಲ್ಲಿ ಟಿವಿ ಕೂಡ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ನೀರಿರಲಿಲ್ಲ, ಮತ್ತೆ ಅರ್ಥ ಮಾಡ್ಕೊಳ್ಳಿ ಅಭಾವ ಇತ್ತು. ಕೆಲವೊಮ್ಮೆ ಊಟ ಕೂಡ ಸಿಗ್ತಾ ಇರಲಿಲ್ಲ. ಆದರೆ ಟಿವಿ ನೋಡೋದಕ್ಕೆ ನಾವು ಪಕ್ಕದ ಮನೆಗೆ ಹೋಗ್ತಾ ಇದ್ವಿ. ಒಬ್ರು ಜೈನ್ ಸಾಹೇಬ್ರಿದ್ರು, ಅವ್ರ ಮನೇಲಿ ಟಿವಿ ಇತ್ತು. ಮತ್ತೆ ಆ ಕಾಲದಲ್ಲಿ ಅರ್ಧ ಸಿನಿಮಾ ಸ್ಯಾಟರ್ಡೆ ಬರ್ತಿತ್ತು, ಇನ್ನರ್ಧ ಸಿನಿಮಾ ಸಂಡೇ ಬರ್ತಿತ್ತು. ನಾನು ಸ್ಯಾಟರ್ಡೆ ಅರ್ಧ ಸಿನಿಮಾ ನೋಡಿದ್ದೆ, ಮತ್ತೆ ಸಂಡೇ ಇನ್ನರ್ಧ ಸಿನಿಮಾ ನೋಡೋದಕ್ಕೆ ಅಂತ ಹೋದಾಗ ಅವರು ಬಾಗ್ಲು ಹಾಕೊಂಡ್ಬಿಟ್ರು. ಮತ್ತೆ ನಾನು ವಾಪಸ್ ಬರ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರಿತ್ತು. ಅಪ್ಪಾಜಿ ಕೇಳಿದ್ರು ಏನಾಯ್ತು ಅಂತ. ನಾನು ಹೇಳ್ದೆ, ಭಗತ್ ಸಿಂಗ್ ಅವರ ಸಿನಿಮಾ ಇತ್ತು, ಅರ್ಧ ಸಿನಿಮಾ ನೋಡಿದ್ದೆ, ಇನ್ನು ಅರ್ಧ ಸಿನಿಮಾ ನೋಡ್ಬೇಕಾದ್ರೆ ಬಾಗ್ಲು ಹಾಕ್ಬಿಟ್ರು ಅಂತ. ಆಗ ಅವ್ರು ಹೇಳಿದ್ರು, ನೀನು ಇನ್ಯಾರದ್ದೋ ಮನೆಗೋಗಿ ಇನ್ಯಾರದ್ದೋ ಸಿನಿಮಾ ನೋಡ್ತಿದ್ಯಾ, ನಿನಗೆ ಒಂದ್ ವೇಳೆ ದಮ್ಮಿದ್ರೆ ನೀನು ಟಿವಿನಲ್ಲಿ ಕಾಣಿಸ್ಕೋ, ನಿನ್ನನ್ನ ಮತ್ತೊಬ್ರು ನೋಡ್ಬೇಕು. ಈ ಮಾತು ನೀವು ಹೇಳಿದ್ದು ಸರಿಯಾಗಿದೆ. ಹಾಗಾದ್ರೆ ನನ್ನ ಇನ್ಫಾರ್ಮರ್ ಸೂಪರ್. ಸರ್, ನಿಮ್ಮ ಮೇಲೆ ಒಂದು ಎಲಿಗೇಷನ್ ಏನಿದೆ ಅಂದ್ರೆ, ನಿಮ್ಮ ಸ್ಟಿಂಗ್ ಆಪರೇಷನ್ ಇಂದ ನಮ್ಮ ಬಾಲಿವುಡ್ ಹೆದರುತ್ತೆ ಅಂತ. ಸರ್, ಯಾಕೆ ಇಷ್ಟೊಂದು ಎದುರಿಸ್ತೀರಾ ನೀವು ಈ ತರ ಬಾಲಿವುಡ್? ಕೆಲಸ ಯಾಕೆ ಮಾಡ್ಬೇಕು ಇನ್ನೊಬ್ರಿಗೆ ಹೆದರ್ಕೊಳ್ಳೋಕೆ? ನಾನು ನಿಮ್ಮ ಸಿನಿಮಾ ಇಂಡಸ್ಟ್ರಿ ಅವರಿಗೆ ಒಂದ್ ಮಾತು ಹೇಳ್ತೇನೆ, ಅಂತ ಕೆಲಸನೇ ಮಾಡಬೇಡಿ ನೀವು. ಯಾವ್ದಾದ್ರು ಸ್ಟಿಂಗ್ಗೆ, ಯಾವ್ದಾದ್ರು ಕ್ಯಾಮ್ರಾಗೆ ಹೆದರ್ಕೊಳ್ಳುವಂಥದ್ದು. ಒಳ್ಳೆ ಜೀವನ ಬದುಕಿ, ನೀವು ಬದುಕ್ತಾ ಇರೋ ಹಾಗೆ. ಆಯ್ತು ಸರ್. ಸರ್, ನಿಮ್ಮ ಮೇಲೆ ಒಂದು ಅಲಿಗೇಷನ್ ಏನಿದೆ ಅಂದ್ರೆ, ವಿತೌಟ್ ಅ ಲಾಯರ್ ಡಿಗ್ರಿ ಯು ಹ್ಯಾವ್ ಬಿಕಮ್ ಅ ಲಾಯರ್ ಆಫ್ ದ ನೇಷನ್. ಇದಕ್ಕೆ ನಾನು ಏನ್ ಮಾಡೋದಕ್ಕಾಗತ್ತೆ? ನಾನಿವತ್ತೇನೇ ಆಗಿದ್ರು ನನ್ನನ್ನ ಈ ದೇಶದ ಜನತೆ ಮಾಡಿರುವಂಥದ್ದು. ಸೊ ವಿತೌಟ್ ಎನಿ ಲಾಯರ್ ಡಿಗ್ರಿ ಸರ್ ಆಗ್ಬಿಟ್ಟಿದ್ದಾರೆ ಒಬ್ಬ ದೊಡ್ಡ ಲಾಯರ್. ಮತ್ತೆ ಲಾಯರ್ ಯಾವ ತರ ಲಾಯರ್? ಲಾಯರ್ ಆಫ್ ದ ನೇಷನ್. ಸರ್, ನಿಮ್ಮ ಮೇಲೆ ಇನ್ನೊಂದು ಅಲಿಗೇಷನ್ ಏನಿದೆ ಅಂತಂದ್ರೆ, ನೀವು ಬೇರೆಯವ್ರ ಪ್ಯಾಂಟ್ನ ಬಿಚ್ಚಿಸ್ತೀರಾ, ಆದ್ರೆ ನೀವು ಸೂಟ್ ಹಾಕೊಂತೀರಾ ಇಟ್ಲಿ ದೇಶದ್ದು. ಈ ಮಾತು ಖಂಡಿತ ನಿಜ. ಜನತೆ ನನಗೆ ಈ ಕೆಲಸ ಕೊಟ್ಟಿದ್ದಾರೆ, ಇನ್ನೊಬ್ರನ್ನ ಎಕ್ಸ್ಪೋಸ್ ಮಾಡುವಂಥದ್ದು. ಯಾರದ್ದಾದ್ರೂ ಶರ್ಟ್ ಬಿಚ್ಚಿ, ಯಾರದ್ದಾದ್ರೂ ಪ್ಯಾಂಟ್ ಬಿಚ್ಚಿ, ನೀನ್ ಮಾತ್ರ ಸೂಟಲ್ಲಿರುವಂತ. ಮತ್ ನಾನು ನಿಮಗೆಲ್ಲ ಇನ್ನೊಂದು ವಿಷಯ ಹೇಳಬೇಕು. ನನಗೆ ತಿಳಿದಂಗೆ ನಾನು ಇವರ ಪ್ರತಿ ಪ್ರೋಗ್ರಾಮು ನೋಡ್ತೀನಿ. ಮತ್ತೆ ಪ್ರತಿ ಪ್ರೋಗ್ರಾಮ್ ಅಲ್ಲಿನೂ ಬೇರೆ ಬೇರೆ ಡಿಫ್ರೆಂಟ್ ಇಟಾಲಿಯನ್ ಸೂಟ್ ಹಾಕಿರ್ತಾರೆ ಇವರು. ಮತ್ತೆ ಇವ್ರು ಹಾಕೊಳ್ಳೋ ಸೂಟ್ ಇರುತ್ತಲ್ಲ, ಎಷ್ಟು ಸೂಪರ್ ಆಗಿರುತ್ತವೆ ಅಂತಂದ್ರೆ, ಸರ್ ಎಲ್ಲಿ ಹೊಲಿಸ್ತೀರಿ ಸರ್ ನೀವು? ಸರ್, ಇವು ಇಟಲಿ ದೇಶದ ಸೂಟ್ಗಳ? ಇದು ಇಟಲಿ ಸೂಟೇ. ನಿಮ್ಮ ಮಾತು ನಿಜಾನೇ. ಆಯ್ತು ಬಿಡಿ ಸರ್, ನನ್ನ ಕ್ವಶನ್ಸ್ ಇಲ್ಲಿಗೆ ಮುಗಿದ್ವು. ಇನ್ನು ನೀವೇ ನಮ್ಮನ್ನ ಕೇಳಬೇಕು. ಥ್ಯಾಂಕ್ ಯು ಸರ್. ನೀವೀಗ ಒಂದ್ ಮಾತು ಹೇಳಿ, ನೀವು ಜಾಲಿ LLB ನಲ್ಲಿ ಲಾಯರ್ ಆಗಿದ್ರಲ್ಲ, ನೀವು ಅದೇ ತರದ ವಕಾಲತ್ನ ಪ್ರಶ್ನೆಗಳನ್ನ ನನ್ನ ಕೇಳಿದ್ದೀರಿ? ಇಲ್ಲ ಸರ್, ಇದಂತೂ ಸುಮ್ಮನೆ ಫ್ರೆಂಡ್ಲಿ ನೈಸ್ಲಿ ಅಂದ್ರೆ ಏನು ಅಂದ್ರೆ, ಇದು ಅಲಿಗೇಷನ್ನು ಅಲ್ಲ, ಜನರಿಗೆ ಸುಮ್ಮನೆ ತಿಳಿಸೋದಕ್ಕೆ. ಅಂದ್ರೆ ನೀವು ಎಲ್ಲರನ್ನ ಇಲ್ಲಿ ಕರೆದು ಯು ಕಾಲ್ ಪೀಪಲ್ ಹಿಯರ್, ಯು ಮೇಕ್ ದೆಮ್ ಟಾಕ್, ಅವ್ರನ್ನೆಲ್ಲ ಕ್ವಶನ್ಸ್ ಕೇಳ್ತೀರಾ. ನೀವು ಕೇಳೋ ಎಷ್ಟೊಂದು ಪ್ರಶ್ನೆಗಳಲ್ಲಿ ಇಲ್ಲಿ ಕೂತಿರೋ ವ್ಯಕ್ತಿ ಮುಖದ ಭಾವನೆಯಿಂದ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನೋ ಗಡ್ಬಡ್ ನಡೆದಿದೆ, ಸುಳ್ಳು ಹೇಳ್ತಿದ್ದಾರೆ ಅಂತ. ಖಂಡಿತ ಏನೋ ಗಡ್ಬಡ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಸರ್ ಜನತೆಗೆ. ಜನತೆ ಬಹಳ ಸ್ಮಾರ್ಟ್, ಹಿಂಗ್ ಹಿಡ್ಕೊಂಡ್ಬಿಡ್ತಾರ ಅವರು. ಸೊ ದ್ಯಾಟ್ ಈಸ್ ಅ ಗ್ರೇಟ್ ಥಿಂಗ್. ಇದು ಜನರಿಗೆ ತಿಳಿಸ್ಬಿಡುತ್ತೆ ಆ ವ್ಯಕ್ತಿ ಎಂತವನು ಅಂತ, ಜನರಿಗೆ ಗೊತ್ತಾಗ್ಬಿಡುತ್ತೆ. ತುಂಬಾ ತುಂಬಾ ಧನ್ಯವಾದಗಳು. ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಪ್ಕೆ ಅದಾಲತ್ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿದೆಯಲ್ಲ, ಇದು ನನ್ನಿಂದ ಆಗಿರೋದಲ್ಲ. ಈ ಕಾರ್ಯಕ್ರಮ ಆಗಿರೋದು ಇಲ್ಲಿಗೆ ಯಾರು ಬರ್ತಾರಲ್ಲ, ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರಲ್ಲ, ಮತ್ತೆ ಅವರಿಗಿಂತ ಹೆಚ್ಚಾಗಿ ನಮ್ಮ ಪ್ರೇಕ್ಷಕರಿಂದ. ಅವ್ರು ತುಂಬಾನೇ ಪ್ರೀತಿ ಕೊಟ್ಟಿದ್ದಾರೆ.